ಮಮ್ಮ ಏನ್ ಇಲ್ಲೇ ನಿಂತಿದ್ಯಾ? ಹೌದು, ಬೆಳಿಗ್ಗೆ ನೀನ್ ಕಾಲ್ ಮಾಡಿದ್ದೆ ಅಲ್ವಾ, ಏನೋ ಮಾತಾಡ್ಬೇಕು ಅಂತ. ಏನ್ ವಿಷಯ? ಹ್ಞೂ ಧ್ರುವ, ನೀನ್ ಹಂತಕ್ಕೊಂದ್ ಮುಖ್ಯವಾದ ವಿಚಾರ ಮಾತಾಡೋದೈತಿ. ಮುಖ್ಯವಾದ ವಿಷಯನಾ? ಅದ್ ಸರಿ, ಮೈನಾ ಅವ್ರು ಬಂದಿದಾರಾ? ಅಕ್ಕಿ ಇನ್ನೂ ಬಂದಿಲ್ಪ. ಬಂದಿಲ್ವಾ? ಯಾಕೆ? ಎದಕ್ಕಂದ್ರ ನನ್ಗೇನ್ ಗೊತ್ತಾ? ಗೊತ್ತಿಲ್ಲ. ಇದಕ್ಕೇನ ನಾನು ನಿನ್ನ ಹಾಸ್ಟೆಲ್ಗೆ ಸೇರಿಸಿದ್ದು? ಇಬ್ರು ಒಟ್ಟಿಗೆ ತಾನೇ ಇರ್ತೀರಾ, ಒಟ್ಟಿಗೆ ತಾನೇ ಬರ್ಬೇಕು. ಈಗ ನೋಡಿದ್ರೆ ಅಸಡ್ಡೆ ಆಗಿ ಗೊತ್ತಿಲ್ಲ ಅಂತಿದ್ಯಲ್ಲ. ಧ್ರುವ, ನಿನಗ ಮೈನಾ ಮುಖ್ಯನೋ ಅಥವಾ ನಾ ಹೇಳು ವಿಷಯ ಮುಖ್ಯನೋ ನಿಂಗ? ನನಗ್ ಮೈನಾನೇ ಮುಖ್ಯ. ಹಂಗಿದ್ರ ಈ ವಿಷಯನ್ ಕೇಳಲೇಬೇಕು ನೀನ. ಏನ್ ಹೇಳ್ತಿದ್ಯಾ? ಧ್ರುವ, ಅದ್ ನಿನ್ನೆ ರಾತ್ರಿ ಏನಾತಂದ್ರ ಮಮ್ಮಕ್ಕ ನಾನ್ ಬರ್ತೀನಿ ಅಂತ ಹೇಳಿದ್ದೆ ತಾನೆ, ಮತ್ ಯಾಕೆ ನನ್ನ ಬಿಟ್ ಬಂದ್ರಿ? ಅಂತ ಕೆಲ್ಸ ಏನಿತ್ ನಮ್ಗೆ? ಧ್ರುವ, ನಿಂಗ್ ನಾ ಆಮೇಲೆ ಸಿಗ್ತೇನಾ? ಮಮ್ಮಕ್ಕ. ಮೈನಾ ಅವ್ರೆ, ನೀವು ಯಾಕೆ ಓಡ್ತಾ ಇದ್ದೀರಾ? ಮೈನಾ ಅವ್ರೆ, ನಿನ್ನೆ ನೀವು ನಾನು ಕರೆದ್ರೂ ನೀವು ಯಾಕೆ ಬರಲಿಲ್ಲ ನಮ್ಮ ಮನೆಗೆ? ಮೈನಾ ಅವ್ರೆ, ನೀವು ಬರಲಿಲ್ಲ ಅಂತ ನನಗೇನು ಬೇಜಾರಿಲ್ಲ. ನನಗೆ ಗೊತ್ತು ನಿಮ್ಗೇನೋ ಕಾರಣ ಇರುತ್ತೆ, ಅದಕ್ಕೆ ನೀವು ಬಂದಿರಲ್ಲ ಅಂತ. ಬರ್ತಿಲ್ಲ ಅಂತ ಒಂದು ಫೋನ್ ಮಾಡಿ ಹೇಳ್ಬೋದಿತ್ತಲ್ವಾ? ಸರಿ, ನಿಮಗೆ ಫೋನ್ ಮಾಡೋದಕ್ಕಾಗಲಿಲ್ಲ, ಆ ಪರಿಸ್ಥಿತಿಯಲ್ಲಿ ನೀವಿರಲಿಲ್ಲ ಅಂತ ಅನ್ಕೊಂಡ್ರು ನಾನು ನಿಮಗೆ ಫೋನ್ ಮಾಡಿದಾಗ್ಲಾದ್ರೂ ನೀವು ಪಿಕ್ ಮಾಡಿ ನನಗೆ ಬರೋಕ್ಕಾಗ್ತಿಲ್ಲ ಧ್ರುವ ಅವ್ರೆ ಅಂತ ಹೇಳ್ಬೋದಿತ್ತಲ್ವಾ? ಸರಿ, ನನ್ನ ವಿಚಾರ ಬಿಡಿ. ನಮ್ಮಮ್ಮ ನೀವು ಬರಲಿಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಾ? ಅಂದ್ರೆ ನೀವು ಬಂದು ಅವ್ರ ಸೇವೆ ಮಾಡಲಿಲ್ಲ ಅಂತ ಅಲ್ಲ, ನೀವ್ ಯಾಕೆ ಬರ್ಲಿಲ್ವೋ, ನಿಮ್ಗೇನ್ ತೊಂದರೆ ಆಗಿದ್ಯೋ, ಅವ್ರೆಷ್ಟು ಯೋಚನೆ ಮಾಡಿ ಎಷ್ಟು ನೊಂದ್ಕೊಂಡ್ರು ಗೊತ್ತಾ? ಮೈನಾ ಅವ್ರೆ, ಪ್ಲೀಸ್ ಮಾತಾಡಿ. ನಾನು ಆಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ನೀವು ಸುಮ್ಮನೆ ಇದ್ದೀರಲ್ಲ. ಮೈನಾ ಅವ್ರೆ, ಪ್ಲೀಸ್ ನಿಮ್ ಸಮಸ್ಯೆ ಏನಿದೆಯೋ ನನ್ನ ಹತ್ರ ಹೇಳ್ಕೊಳ್ಳಿ. ನಾನು ನಿಮ್ಮನ್ನ ಹುಚ್ಚಿನ ತರ ಪ್ರೀತಿಸ್ತಾ ಇದ್ದೀನಿ. ಮೈನಾ ಅವ್ರೆ, ನಿಮ್ ಈ ಮೌನ, ನನ್ನ ಹತ್ರ ನೀವು ತೋರಿಸ್ತಾ ಇರೋ ತಾತ್ಸಾರ, ಇದೆಲ್ಲ ನನಗೆ ಚುಚ್ತಾ ಇದೆ. ನನಗೆ ತುಂಬಾ ನೋವಾಗ್ತಿದೆ. ನೋಡಿ ಮೈನಾ ಅವ್ರೆ, ನಾನು ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಪ್ಲೀಸ್ ಮೌನವಾಗಿರ್ಬೇಡಿ, ಏನಾದ್ರೂ ಮಾತಾಡಿ ಪ್ಲೀಸ್. ಮೈನಾ ಅವ್ರೆ, ಮೈನಾ ಅವ್ರೆ, ಪ್ಲೀಸ್ ಮಾತಾಡಿ. ಮೈನಾ ಅವ್ರೆ, ನೀವ್ ಯಾಕೆ ಮೊದ್ಲಿನ ತರ ಇಲ್ಲ? ಯಾಕಂದ್ರೆ ಪರಿಸ್ಥಿತಿನೂ ಮೊದ್ಲಿನ ಹಾಗಿಲ್ಲ, ಅದಕ್ಕೆ. ಕಾಪಾಡೋ ಕಾಪಾಡೋ ಪ್ರೀತಿಯನು ಬೀದಿಯಲ್ಲಿ ಬಿಡಬೇಡವೋ. ಕಾಪಾಡೋ ದ್ಯಾವ್ರೆ ಕಾಪಾಡೋ, ಪ್ರೀತಿ ಒಂದೇ ಲೋಕದಲ್ಲಿ ನಿಸ್ವಾರ್ಥವೋ.